ನಮಸ್ಕಾರ. ಆಹಾರ ಆರೋಗ್ಯ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಜಯಲಕ್ಷ್ಮಿ HK. ಅವರು ಮಗುವಿದ್ದಾಗ್ಲಿಂದಲೇ ಬಹುಮುಖ ಪ್ರತಿಭೆ. ಅದನ್ನ ಗುರುತಿಸಿದವರು ಯುನೆಸ್ಕೋನವರು. ಅಷ್ಟೇ ಅಲ್ಲ, ಕರ್ನಾಟಕದ ಪ್ರಥಮ ವೈಜ್ಞಾನಿಕವಾಗಿ ಆಹಾರವನ್ನು ಮತ್ತು ಸಂಗೀತವನ್ನ, ಅದು ಸಾಮವೇದದ ಪ್ರಕಾರ ಸ್ಟಡಿ ಮಾಡಿದವರು ಇವರು. ಅಷ್ಟೇ ಅಲ್ಲ, ಫೌಂಡರ್ ಡೈರೆಕ್ಟರ್ ಆಫ್ ಪ್ರಜ್ಞಾನಂ ವೇದಿಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದ್ದಾರೆ. ಇವತ್ತು ರಾಮನವಮಿ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇರುವಾಗ ರಾಮನವಮಿಯ ವಿಶೇಷತೆ ಬಗ್ಗೆ, ಭಕ್ತಿಯ ಬಗ್ಗೆ ತಿಳಿಸ್ಕೊಡಲು ಬಂದಿದ್ದಾರೆ. ರಾಮ್ ರಾಮ್ ಜಯಲಕ್ಷ್ಮಿ. ಜೈ ಶ್ರೀರಾಮ್ ಮ್ಯಾಮ್, ನಮಸ್ಕಾರಂ. ರಾಮ್ ರಾಮ್ ಅಂತ ನಾವು ಮಕ್ಕಳಿದ್ದಾಗ್ಲಿಂದ ಕೇಳ್ಕೊಂಡ್ ಬಂದಿದೀವಿ. ರಾಮ್ ರಾಮ್ ಅಂತ 2 ಸಲ ಹೇಳ್ಬಿಟ್ರೆ 108 ಸಲ ಜಪ ಮಾಡಿದ ಹಾಗೆ ಅಂತ ಜನರಲ್ಲಿ ನಂಬಿಕೆ. ಹಾಗಾಗಿ ಯಾರೇ ಎದುರುಗಡೆ ಬಂದಾಗ ರಾಮ್ ರಾಮ್ ಅಂತ ನಮಸ್ಕಾರ ಮಾಡೋದನ್ನ ನಾವು ಕೇಳ್ತಾ ಬಂದಿದ್ದೀವಿ. ಪ್ರಮುಖವಾಗಿ ತ್ರೇತಾಯುಗದಲ್ಲಿ ರಾಮ ಹುಟ್ಟಿದ ದಿನ, ಅದು ಚೈತ್ರ ಮಾಸದ 9ನೇ ದಿನ, ಅದು ರಾಮನವಮಿ ಅಂತಾನೆ ನಾವು ಇದ್ ಮಾಡ್ತೀವಿ. ರಾಮ ಅಂತಂದ್ರೆ ನಮ್ಗೆ ಅನ್ಸೋದು 4. ಒಂದು ಏಕಪತ್ನಿ ವ್ರತ, 2ನೇದು ಮಹಾಭಕ್ತ, ಅಂದ್ರೆ ಅವನ ಭಕ್ತನಾದ ಹನುಮಂತನ ಭಕ್ತ ಶಕ್ತಿ ಯುಕ್ತಿಯನ್ನ ನಾವು ವಿಶ್ವವಿಖ್ಯಾತವಾಗಿ ನೋಡಿದೀವಿ. 4ನೇದು ಮರ್ಯಾದಾ ಪುರುಷೋತ್ತಮ, ಜಗತ್ತಿನಲ್ಲಿ ಪುರುಷ ಅಂದ್ರೆ ಹೇಗಿರ್ಬೇಕು ಅಂತ ತೋರಿಸಿ, ರಾಜ ಅಂದ್ರೆ ರಾಮ ರಾಜ್ಯವನ್ನ ತೋರಿಸಿದಂತ ಅತ್ಯಂತ ಉತ್ತಮವಾದಂಥ ವ್ಯಕ್ತಿ. ನಾವು ಇವತ್ತು ಅವರ ಹುಟ್ಟು ಹಬ್ಬ ಅಂತಂದ್ರೆ ರಾಮನವಮಿಯನ್ನ ಆಚರಿಸ್ತಾ ಇದ್ದೀವಿ. ಅದು ಪಾನಕ ಕೋಸಂಬರಿ ಜೊತೆಗೆ ಆಚರಿಸ್ತಾ ಇದ್ದೀವಿ. ಸಾತ್ವಿಕ ಆಹಾರವನ್ನ ತಗೊಂಡು ವ್ರತ ಮಾಡೋರು 9 ದಿನ ಉಪವಾಸ ಕೂಡ ಮಾಡೋರಿದ್ದಾರೆ. ಹಾಗಾಗಿ ಮೊದಲು ನಮಗೆ ಈ ಪಾನಕ ಯಾಕೆ ಕೊಡ್ತಾರೆ, ಈ ಕೋಸಂಬರಿ ಯಾಕಂದ್ರೆ ನೀವು ಹೇಳಿ ಕೇಳಿ ನ್ಯೂಟ್ರಿಷನಿಸ್ಟ್ ನೋಡಿ, ಅದ್ರ ಬಗ್ಗೆ ತಿಳಿಸಿ. ಆಮೇಲೆ ಸಂಗೀತ ಇರೋದ್ರಿಂದ ಮುಂದೆ ಭಕ್ತಿ ಗೀತೆಯನ್ನು ಹಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಇದು ಒಂದು ದೊಡ್ಡ ಅವಕಾಶ. ನಮ್ಮ ಪರಂಪರೆ, ಹಬ್ಬಗಳು, ಆಹಾರ ಪದ್ಧತಿ, ನಮ್ಮ ಆಚರಣೆಯ ಪ್ರಾಣಶಕ್ತಿಯ ಒಂದು ನಮ್ಮ ಪಂಚಕೋಶಗಳಿಗೆ ಏನು ಆ ಒಂದು ಸಂವಹನ ಆಗತ್ತೆ, ಎಲ್ಲವೂ ಅತ್ಯಂತ ವೈಜ್ಞಾನಿಕ. ಈಗ ನೋಡಿ, ಶುಕ್ಲ ಪಕ್ಷದ ನವಮಿ ದಿವಸ ಶ್ರೀರಾಮನ ಹುಟ್ಟುಹಬ್ಬ, ಶ್ರೀರಾಮನವಮಿ ಅಂತ ಹೇಳಿ ಕರಿತೇವೆ. ಇದು ಈ ಸಮ್ಮರ್, ಈ ಬೇಸಿಗೆ ಕಾಲದ ವಸಂತ ಋತುವಿನ ಚೈತ್ರ ಮಾಸದ ಒಂದು ಮಧ್ಯಭಾಗದಲ್ಲಿ ಬರುವಂತಹ ಒಂದು ಆಚರಣೆ ಶ್ರೀರಾಮನವಮಿ. ಈ ನವಮಿ ಅಂದ ತಕ್ಷಣ ಈವನ್ ನಾವು ತಿಥಿಗಳನ್ನ ತಕ್ಕೊಂಡಾಗ ವೈಜ್ಞಾನಿಕವಾಗಿ ಚಂದ್ರನ ಒಂದು ಡಿಸ್ಟೆನ್ಸ್ ಸೂರ್ಯನಿಂದ ಅರೌಂಡ್ 96 to 100 ಡಿಗ್ರಿ ದೂರದಲ್ಲಿ ಇರ್ತದೆ. ಆದ ಕಾರಣ ತಿಥಿಗಳು ಸಹ ವೈಜ್ಞಾನಿಕ. ಈಗ ನವಮಿ ತಿಥಿ ಅಂದ ತಕ್ಷಣ ಒಂದು ನ್ಯೂಟ್ರಲ್ ಎನರ್ಜಿ ಅಂತ ಹೇಳ್ತೇವೆ. ಅಷ್ಟಮಿಗೆ ಉತ್ಕರ್ಷ ಇರ್ತದೆ, ಹುಣ್ಣಿಮೆ ಅಮಾವಾಸ್ಯೆಗೆ ಉತ್ಕರ್ಷ ಇರ್ತದೆ, ಗುರುತ್ವಾಕರ್ಷಣದ ಒಂದು ಶಕ್ತಿ. ಆದರೆ ಚತುರ್ಥಿ, ನವಮಿ, ಚತುರ್ದಶಿ ಈ 3 ತಿಥಿಗಳಿಗೆ, ಅಂದರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಆದ 4ನೇ ದಿವಸ, 9ನೇ ದಿವಸ ಮತ್ತು 14ನೇ ದಿವಸದಲ್ಲಿ ನ್ಯೂಟ್ರಲ್ ಎನರ್ಜಿ ಇರುತ್ತೆ. ಆದ ಕಾರಣ ನಮ್ಮಲ್ಲಿ ಇದಕ್ಕೆ ರಿಕ್ತ ತಿಥಿ ಅಂತೇಳಿ ಕರಿತೇವೆ. ಅಂದ್ರೆ ಒಂದು ನ್ಯೂಟ್ರಲ್ ಎನರ್ಜಿ ಇರ್ತದೆ, ಸ್ತಬ್ಧತೆ ಇರ್ತದೆ. ಇದನ್ನ ನಾವು ಧನಾತ್ಮಕವಾಗಿ ಪ್ರಶಾಂತವಾಗಿ ಇರುತ್ತೆ. ನ್ಯೂಟ್ರಲ್ ಇದನ್ನ ಧನಾತ್ಮಕವಾಗೂ ಕನ್ವರ್ಟ್ ಮಾಡಬಹುದು, ಋಣಾತ್ಮಕವಾಗೂ ಕನ್ವರ್ಟ್ ಮಾಡಬಹುದು. ಆದ ಕಾರಣ ಈ ನವಮಿ ತಿಥಿ ನಮ್ಮ ಶಕ್ತಿಯನ್ನ ಯಾವುದೇ ರೀತಿಯಲ್ಲಿ ಒಂದು ದಿಕ್ಕಲ್ಲಿ ತೆಗೆದುಕೊಂಡು ಹೋಗುವಂತ ಒಂದು ತಿಥಿ ನವಮಿ ತಿಥಿ. ಈ ತಿಥಿಯಲ್ಲಿ ಶ್ರೀರಾಮ ದೇವರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, 4ನೇ ಚರಣದಲ್ಲಿ. ಈಗ ಪುನರ್ವಸು ನಕ್ಷತ್ರ ಅದು ಕಟಕ ರಾಶಿ 4ನೇ ಚರಣ ಅಂದ್ರೆ ಅಲ್ಪ ತೃಪ್ತರು. ಅವರಿಗೆ ಬೇಸಲ್ ಮೆಟಬಾಲಿಕ್ ರೇಟ್ ಏನಿರುತ್ತೆ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇರ್ತದೆ. BMR ಈ ಪುನರ್ವಸು 4ನೇ ಚರಣ ಕಟಕ. ಆದ ಕಾರಣ ಇವರಿಗೆ ಇಂದ್ರಿಯ ನಿಗ್ರಹ ಜಾಸ್ತಿ. ಹೌದು, BMR ಎಲ್ಲಿ ಕಡಿಮೆ ಇರ್ತದೆ, ಇಂದ್ರಿಯ ನಿಗ್ರಹ ಜಾಸ್ತಿ. ಆದ ಕಾರಣ ಶ್ರೀರಾಮನಿಗೆ ಮರ್ಯಾದಾ ಪುರುಷೋತ್ತಮ, ಜಿತೇಂದ್ರಿಯ ಅಂತ ಹೇಳಿ ಕರಿತಾ ಇದ್ವಿ. ಒಂದು
ಈ ಕಾಲದಲ್ಲಿ ಪಾನಕ, ಕೋಸಂಬರಿ, ಮಜ್ಜಿಗೆ ಎಂತಕ್ಕೆ? ಹ್ಮ್ ಈ ಪಾನಕಕ್ಕೆ ಸಕ್ಕರೆ ಪಾನಕ ಅಲ್ಲ, ಬೆಲ್ಲದ ಅಲ್ಲ, ಪಾನಕ. ಬೆಲ್ಲದ ಪಾನಕ. ಹೌದು. ಬೆಲ್ಲದ ಪಾನಕ, ಹಾಗೆಯೇ ಏಲಕ್ಕಿ, ಇದು ಒಣಶುಂಠಿ, ಹ್ಮ್ ಪೆಪ್ಪರ್, ಕಾಳು ಮೆಣಸು ಎಲ್ಲವನ್ನ ಹಾಕಿ ಪಾನಕ ಮಾಡ್ತೇವೆ. ಯಾಕೆ ಅಂದ್ರೆ ಮಧ್ಯಭಾಗದ ಒಂದು ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ ಉಷ್ಣ ವಿಪರೀತ ವೃದ್ಧಿಯಾಗಿರ್ತದೆ. ಹ್ಮ್ ಸೊ ಪಿತ್ತ, ವಾತ ಅಂದ್ರೆ ನಮ್ಮ ಈ ಸಮ್ಮರಲ್ಲಿ ಕಫ ಕಟ್ಟಿದ ಹೇಮಂತ ಋತುವಿನ ಕಫ ಕರಗಿ ನೀರಾದಾಗ ಹ್ಮ್ ಯಾವುದೇ ರೋಗ ಬರ್ಲಿಕ್ಕೆ ಹ್ಮ್ ಅವಕಾಶ ಇರ್ತದೆ. ದೇಹದಲ್ಲಿ ಆ ಮೀಡಿಯಾ ಇರ್ತದೆ, ಅಸಿಡಿಕ್ ಮೀಡಿಯಾ ಇರ್ತದೆ. ಹೌದು. ನಾವು ಯುಗಾದಿಯಲ್ಲಿ ಬೇವು ತಿಂದು ಅದನ್ನ ಸರಿ ಮಾಡ್ತೇವೆ, ಬೇವು ಬೆಲ್ಲದಲ್ಲಿ. ಹೌದು. ಆದ್ರೆ ಹೌದು. ಈಗ ರಾಮನವಮಿಯಲ್ಲಿ ಹ್ಮ್ ರಾಮನವಮಿಯಲ್ಲಿ ಹ್ಮ್ ಆ ದೇಹದ ತೇವಾಂಶ, ಹ್ಯುಮಿಡಿಟಿ ಕಡಿಮೆ ಆಗ್ತದೆ. ಹ್ಮ್ ಈ ಯಾಲಕ್ಕಿ ಹಾಕೋದ್ರಿಂದ ಆ ಮಾಯಿಶ್ಚರ್ ಮೇಂಟೈನ್ ಮಾಡುವಂತಹ ಗುಣ ಯಾಲಕ್ಕಿಗೆ ಶಕ್ತಿ ಇರ್ತದೆ. ಹೆಚ್ಚಾಗತ್ತೆ. ಆ ಒಂದು ಪೋಷಕಾಂಶಗಳು, ಪರ್ಟಿಕ್ಯುಲರ್ಲಿ ಆ ತಂಪು ಮಾಡುವಂತಹ ಒಂದು ಫ್ಲೇವನಾಯ್ಡ್ಸ್, ಒಂದು ರಾಸಾಯನಿಕಗಳು ಏಲಕ್ಕಿಯಲ್ಲಿ ಇರ್ತದೆ. ಅದಕ್ಕೆ ಏಲಕ್ಕಿ ತಿಂದ್ರೆ ತಂಪಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಯಾಲಕ್ಕಿ ಜಾಸ್ತಿ ತಿಂದ್ರೂ ನಾನಾ ಒಂದು ಸೈಡ್ ಎಫೆಕ್ಟ್ ಇರ್ತದೆ, ಬಟ್ ಸಮ ಪ್ರಮಾಣದಲ್ಲಿ ಯಾವುದೇ ವಸ್ತು, ಯಾಲಕ್ಕಿ ಅಂತಲ್ಲ ಯಾವುದೇ ಪದಾರ್ಥ, ಸೊ ಯಾಲಕ್ಕಿ ಹಾಕಿ ಆ ಒಂದು ವಾತ ಕಡಿಮೆ ಮಾಡ್ಲಿಕ್ಕೆ ಒಣಶುಂಠಿ ಅಥವಾ ಶುಂಠಿಯನ್ನ ಬೆರೆಸ್ತೇವೆ. ಹಾಗೆಯೇ ಚಯಾಪಚಯ ಕ್ರಿಯೆ ವೃದ್ಧಿ ಮಾಡಲಿಕ್ಕೆ ಕಾಳು ಮೆಣಸನ್ನ ಹಾಕಿ, ಇವೆಲ್ಲವನ್ನು ಹೆಚ್ಚು ಕಡಿಮೆ ಆದ್ರೆ ಹಾಕಬೇಕಾದ್ರೆ ತ್ರಿದೋಷವನ್ನು ಸಮತೋಲನಕ್ಕೆ ತರುವಂತಹ ಬೆಲ್ಲವನ್ನ ಹಾಕಿ ಪಾನಕ ಮಾಡಿ ಸೇವನೆ ಮಾಡ್ತೇವೆ. ಹೌದು. ಆಮೇಲೆ ಮಜ್ಜಿಗೆ ಸೇವನೆ ಯಾಕೆ? ಮಜ್ಜಿಗೆಯಲ್ಲಿ ನೀರು ಮಜ್ಜಿಗೆ, ಅದು ಕಡದ ಮಜ್ಜಿಗೆ. ನಾವೀಗ ಮಿಕ್ಸರ್ಗೆ ಹಾಕಿ ಮತ್ತೆ ಇನ್ನೇನೋ ಮಾಡಿ ಮಾಡುವ ಮಜ್ಜಿಗೆ ಎಲ್ಲ ಕಡದ ಮಜ್ಜಿಗೆ. ಯಾಕೆ ಕಡಿತೇವೆ ಮಜ್ಜಿಗೆ ಅಂದ್ರೆ ಅದರಲ್ಲಿರುವಂತಹ ವೇ ಮತ್ತೆ ಕೆಸಿನ್ ಅನ್ನುವಂತಹ ಸಸಾರಜನಕ ರೂಪಾಂತರ ಆಗ್ತದೆ ಕಡದಾಗ. ಮತ್ತೆ ಕಡಿಯೋದ್ರಿಂದ ನಮ್ಮಲ್ಲಿ ಕಡಿಯುವ ಪ್ರಕ್ರಿಯೆ ಏನಿತ್ತು ನಮ್ಮ ಮನೆಗಳಲ್ಲಿ, ನಮ್ಮ ಹೃದಯದ ಒಂದು ಮಸಲ್ಸ್ ಗಟ್ಟಿ ಆಗ್ಲಿಕ್ಕೆ, ಹಾಗೆ ಇಲ್ಲಿಯ ಸ್ನಾಯುಗಳು ಗಟ್ಟಿ ಆಗ್ಲಿಕ್ಕೆ, ಮತ್ತೆ ಇಲ್ಲಿ ಕುತ್ತಿಗೆಯ ಈ ಒಂದು ವೇಗಸ್ ಏನ್ ಸಿಂಕೋಪ್ಸ್ ಇರುತ್ತೆ ಸಮತೋಲನದಲ್ಲಿ ಇರ್ಲಿಕ್ಕೆ ಅದಕ್ಕೆ ನಾವು ಕಡಿತೇವೆ. ಅದಕ್ಕೆ ನಾವು ಹಾಡು ಹೇಳ್ತಿದ್ವಿ, ಜುರುಬುರು ಹಾಲನ್ನು ಕಡೆದು ಮಜ್ಜಿಗೆ ತೆಗೆದು. ನೋಡಿ, ಹಾಡ್ತಾ ಕಡಿತಾ ಇದ್ವಿ. ಶಾಂತ ಸಮಯದ ಬಂದಳು ರಾಧೆ, ತುಂಬಿದ ಕೊಡವ ತಲೆಯ ಮೇಲೆ, ಶಾಂತ ಸಮಯದೇ ಬಂದಳು ರಾಧೆ ಅಂತ ಹೇಳಿ. ಸೊ ಕಡಿಯುವುದು ಒಂದು ಬಹಳ ವೈಜ್ಞಾನಿಕ. ನಮ್ಗೆ ನಾವೆಲ್ಲ ಈಗ ಮಿಕ್ಸರ್ ಹಾಕ್ತೇವೆ, ಅದನ್ನ ಅಭ್ಯಾಸ ಮತ್ತೆ ಮಾಡ್ಬೇಕು. ಕಡ್ಗೋಲಲ್ಲಿ ಕಡಿಯುವಂತ, ಇಲ್ಲಿ ಸಹಸ್ರಾರದ ನರವ್ಯೂಹಗಳು ಸೆಂಟ್ರಿಗೆ ಇರ್ತದೆ, ಅದು ಕಡಿಯೋದ್ರಿಂದ ಇಲ್ಲಿ ಆಕ್ಟಿವೇಟ್ ಆಗ್ತದೆ. ಸೊ ಹೀಗಾಗಿ ಇಲ್ಲಿ ಹೊಟ್ಟೆಯ, ಸ್ಪ್ಲೀನ್ನ, ಶ್ವಾಸಕೋಶದ, ಹೃದಯದ ಎಲ್ಲ ನರ್ವಸ್ ಇಲ್ಲಿ ಸಿಂಕೋಪ್ಸ್ ಕಾನ್ಸಂಟ್ರೇಟ್ ಆಗಿರ್ತದೆ, ಲಿವರ್ ಎಲ್ಲವೂ. ಸೊ ಆದ ಕಾರಣ ಎಲ್ಲ ಪ್ರಕ್ರಿಯೆ ನಮ್ಮಲ್ಲಿ ಬಹಳ ವೈಜ್ಞಾನಿಕ. ಮತ್ತೆ ಬೆಳಗಿನ ಜಾವನೇ ನಾವು ಮಜ್ಜಿಗೆ ತೆಗಿಬೇಕು, ಬೆಳಗ್ಗೆ, ಸಂಜೆ ಅಲ್ಲ, ಬೆಳಗ್ಗೆ. ಅದಕ್ಕೆ ಹಿಂಗಾಗ್ತೇವೆ. ಇಷ್ಟೇ ಅಲ್ಲ, ಬರೀ ನೀರು ಮಜ್ಜಿಗೆ ಪಾನಕದ ಜೊತೆಗೆ ಕೋಸಂಬರಿಯನ್ನು ಕೂಡ ಮಾಡ್ತೀವಿ. ಅಷ್ಟೇ ಅಲ್ಲ, ನಾವು ಸೇವಿಸೋದಲ್ದೇನೆ ಊರ್ ಜನರಿಗೆಲ್ಲ ಹಂಚ್ತೀವಿ. ಯಾಕಂದ್ರೆ ಹೀಗೆ ಹಂಚೋದ್ರಿಂದ ಪುಣ್ಯ ಬರುತ್ತೆ ಅನ್ನೋ ಭಾವನೆ ನಮ್ಮ ಜನರಲ್ಲಿದೆ. ಹಾಗಾಗಿ ಅಲ್ಲಲ್ಲಿ ಸ್ಟಾಲ್ಗಳು ಇಟ್ಕೊಂಡ್ಬಿಟ್ಟು ಬರೋ ಹೋಗೋರ್ಗೆಲ್ಲ ಹಂಚ್ತಾ ಹೋಗ್ತಾರೆ. ಅದು ಕೂಡ ಒಂದು ವೈಜ್ಞಾನಿಕವಾಗಿ, ಸಾಮೂಹಿಕವಾಗಿ ನಾವು ಉತ್ತಮ ಪ್ರೇಮದಿಂದ ಬದುಕುವಂತ ರೀತಿಯನ್ನ ತೋರಿಸೋದು ಅಂತ ಹೇಳ್ಬೋದಲ್ವೇ? ಖಂಡಿತ, ಅದು ಸಾಮಾಜಿಕ ಸಾಮರಸ್ಯ. ಒಬ್ಬರಿಗೆ ನಾವು ಪ್ರೀತಿಯಿಂದ ಕೊಟ್ರೆ, ಕೃತಜ್ಞತಾ ಭಾವದಿಂದ ಕೊಟ್ರೆ, ಎಷ್ಟು ಗ್ರಾಟಿಟ್ಯೂಡ್ ಮತ್ತೆ ಲವ್, ವಾತ್ಸಲ್ಯ, ಪ್ರೀತಿ ಎಲ್ಲ ಹೆಚ್ಚಾಗ್ತದೆ. ನಮ್ಮ ದೇಹದಲ್ಲೂ ಸಹ ಆಕ್ಸಿಟೋಸಿನ್ ಅನ್ನುವ ಚೋದಕ ವೃದ್ಧಿ ಆಗ್ತದೆ, ಹೆಚ್ಚಾಗತ್ತೆ. ಮತ್ತೆ ಆನಂದ ಉಂಟಾಗತ್ತೆ, ಸಂತೋಷ ಉಂಟಾಗತ್ತೆ, ಸಂತೃಪ್ತರಾಗ್ತೀವಿ. ಆಗ್ತೇವೆ. ಜೀವನದ ಸೆಲೆ ಬರ್ತದೆ. ಜೀವನಕ್ಕೆ ಒಂದು ಸೆಲೆ ಏನು? ಆನಂದ, ಸಂತೋಷ. ಆನಂದ ಮೇಲಿನ ಸ್ತರ, ಸಂತೋಷ ಅದರ ನೆಕ್ಸ್ಟ್ ಸ್ತರ.
ಸೊ ಈ ಒಂದು ಸಾಮರಸ್ಯ ಬರ್ತದೆ, ಸಾಮಾಜಿಕ ಸಾಮರಸ್ಯ ಬರ್ತದೆ. ಸೊ ಆದ ಕಾರಣ ಇದನ್ನ ಎಲ್ಲ ಹಂಚುತ್ತೇವೆ. ಮತ್ತೆ ನಮ್ಮ ದೇಶದ ಸಂಸ್ಕೃತಿಯ ಸಂಸ್ಕಾರದ ಪ್ರಕ್ರಿಯೆಗಳು ಈ ಸಾಮರಸ್ಯದಿಂದ ಮನನ ಆಗ್ತದೆ. ಕೊಡೋದೇ ನಮ್ಮ ಕಾಯಕ ಆಗ್ಬೇಕು ಅಂತ, ದಾಸೋಹಿಗಳಾಗ್ಬೇಕು, ಹಂಚಬೇಕು, ಹಂಚಿಕೊಂಡು ತಿನ್ಬೇಕು ಅಂತ, ತಿನ್ನಬೇಕು ಅಂತ. ಇದರ ಜೊತೆಗೆ ಏನಾಗುತ್ತೆ, ಆಕ್ಸಿಟೋಸಿನ್ ಸಂತೋಷ. ಆದ್ರೆ ನಮ್ಗೆ ಪರಮಾನಂದ ಆಗ್ಬೇಕು ಅಂದ್ರೆ ನಾವು ಭಕ್ತಿಯಲ್ಲಿ ಮುಳುಗ್ಬೇಕು. ಆ ಭಕ್ತಿಯಿಂದ ಭಗವಂತನ, ಶ್ರೀರಾಮನನ್ನ ನೆನ್ಸ್ಕೊಂಡ್ರೆ ಪರಮಾನಂದ ಸಿಕ್ಕತ್ತೆ. ದಯವಿಟ್ಟು ಒಂದು ರಾಮನ ಭಕ್ತಿ ಗೀತೆಯನ್ನ ಹಾಡಿ. ಖಂಡಿತ. ಈ ಸಮಯದಲ್ಲಿ ಚೈತ್ರ ಮಾಸದಲ್ಲಿ ನಾವು ನಿಷಾದ ಪ್ರಧಾನ ರಾಗ ಕೇಳಬೇಕು ಅಂತ ಹೇಳ್ತಾರೆ. ಹೇಮಂತ ಋತುವಲ್ಲಿ ಪಂಚಮ, ಈ ಚೈತ್ರ ಮಾಸ ವಸಂತ ಋತುವಲ್ಲಿ ನಿಷಾದ ಪ್ರಧಾನ ರಾಗ. ಯಾಕಂದ್ರೆ ಅದು ಹ್ಯಾಪಿ ಹಾರ್ಮೋನ್ಸ್, ಹ್ಯಾಪಿ ಕೆಮಿಕಲ್ಸ್ ನ ವೃದ್ಧಿ ಮಾಡ್ತದೆ ಅಂತ ಹೇಳ್ತಾರೆ. ಆದ ಕಾರಣ ಬೃಂದಾವನ ಸಾರಂಗಿ, ಮಧ್ಯಮಾವತಿ, ಶ್ರೀರಂಜಿನಿ ಎಲ್ಲ ರಾಗಗಳನ್ನ ನಾವು ಕೇಳ್ಬೋದು. ಇದು ಬೃಂದಾವನ ಸಾರಂಗಿ. ಹಾಗೆಯೇ ಮತ್ತೆ ಶುದ್ಧ ಧನ್ಯಾಸಿ. ಶುದ್ಧ ಧನ್ಯಾಸಿ ಕೇಳ್ಬಿಟ್ರೆ ನಮ್ಮ ದೇಹದ ಎಂಡಾರ್ಫಿನ್ಸ್ ವೃದ್ಧಿ ಆಗ್ತದೆ. ಇದೇ ವಾಹನ ಪರಮರಾಮನ ಪರಮಾತ್ಮ, ಈ ಪರಮಾತ್ಮ ಶಿಲೆಯ ನೆತ್ತಿ ವನಿತೆಯ ಗೈದ, ಶಿವಧನುವ ಮುರಿದನೆ ರಾಮ, ಶಿವ ಭಕ್ತ ರಾವಣನನ್ನು ಸಂಹರಿಸಿ ಮೆರೆದನೆ ರಾಮ, ಜನನ ಮರಣ ಕಳೆಯುವನ ಸಾರಿ ಸಾರಿ ಹೇಳುವ ನಾಮ, ಇದೇ ಮಹನ ಪರಮರಾಮನ ಪರಮಾತ್ಮ ಧ್ಯಾನ ಈ ನಾಮ. ಸಾಕೇತ ನಗರ ಸಾಕೇತ ನಗರ ಶ್ರೀ ಜಗ. ತುಂಬಾ 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 ಧನ್ಯವಾದಗಳು ಜಯಲಕ್ಷ್ಮಿ ಅವರೇ. ತುಂಬಾ ಧನ್ಯವಾದಗಳು. ಎಷ್ಟು ಅದ್ಭುತವಾಗಿ ಭಕ್ತಿಯಿಂದ ಪೂರಕವಾಗಿ ಹಾಡಿದ್ರೆ. ಬನ್ನಿ, ನಾವೆಲ್ಲರೂ ಇವತ್ತು ರಾಮನವಮಿಯನ್ನು ಪಾನಕವನ್ನ, ಬೆಲ್ಲದಲ್ಲಿ ಮಾಡಿರೋ ಪಾನಕ ತಿಂದು ಕೋಸಂಬರಿ ತಗೊಂಡು ಜೊತೆಗೆ ಹಂಚಿ ನಾವು ರಾಮನ ಭಕ್ತಿ ಸಾಗರದಲ್ಲಿ ಮುಳುಗಿ ಏಳೋಣ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಗೂ ಧನ್ಯವಾದಗಳು ಮೇಡಮ್. ಮಹಾನ್ ಮೇರಾ ಭಾರತ್ ಮಹಾನ್. ಇಂತಹ ಸಂಸ್ಕಾರ ಭಾರತೀಯ ನೆಲದಲ್ಲಿ ಹುಟ್ಟಿರುವ ನಾವೇ ಪುಣ್ಯವಂತರು. ಇದರೊಟ್ಟಿಗೆ ಕಡದ ಮಜ್ಜಿಗೆಯನ್ನು ಕುಡಿಯುವ, ಕಡದ ಮಜ್ಜಿಗೆಯನ್ನು ಪಾನಕ ಕೋಸಂಬರಿ ಜೊತೆಗೆ ಈ ಒಂದು ಅದ್ಭುತ ಅವಕಾಶಕ್ಕಾಗಿ ಮಾತೃ ಸಮಾನರಾದ ತಮಗೆ ನನ್ನ ಅನಂತ ವಾತ್ಸಲ್ಯಮಯವಾದ ಪ್ರಣಾಮಗಳು. ನಮಸ್ಕಾರ. ರಾಮ್ ರಾಮ್.